ಇನ್ನು ಒಂದ್ ಕಡೆನಲ್ಲಿ ಈ ದೂರ ಆಗಿದ್ರೆ ಇನ್ನೊಂದ್ ಕಡೆ ಇಡಿ ಈ ವಿಚಾರದ ತನಿಖೆಯನ್ನು ನಡೆಸ್ತಾ ಇದೆ. ಮೂಡ ಹಗರಣವನ್ನ ಬಗೆದು ಬಯಲು ಮಾಡ್ತಾ ಇದೆ. ದಾಖಲೆ ಸಮೇತ ಇಡಿ ಗಂಗರಾಜು ಅವರನ್ನ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿತ್ತು. ಈಗ ದಾಖಲೆ ಸಮೇತ ಇಡಿ ವಿಚಾರಣೆಗೆ ಗಂಗರಾಜು ಹಾಜರಾಗಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಯಲ್ಲಿ ಆರ್ಟಿಐ ಕಾರ್ಯಕರ್ತ ಗಂಗರಾಜು ವಿಚಾರಣೆ ನಡೀತಿದೆ. ಮೂಡ ಅಕ್ರಮದ ಬಗ್ಗೆ ದಾಖಲೆಗಳನ್ನು ಒದಗಿಸಿ ಅಂತ ಹೇಳಿ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಎರಡನೇ ಬಾರಿಗೆ ಈಗ ವಿಚಾರಣೆಗೆ ಗಂಗರಾಜು ಹಾಜರಾಗಿದ್ದಾರೆ. ದೂರುದಾರ ಗಂಗರಾಜು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ 1:30 ಅವರಿಗೆ ದೂರವಾಣಿ ಕರೆ ಮುಖಾಂತರವಾಗಿ ಅಧಿಕಾರಿಗಳು ದಾಖಲೆ ತಗೊಂಡು ಬನ್ನಿ ಅಂದಿದ್ರು. ಆ ಹಿನ್ನೆಲೆಯಲ್ಲಿ ಬಂದಾಗ ದಾಖಲೆಗಳನ್ನು ಕೊಟ್ಟಿದ್ದೀನಿ, ನನ್ನ ಹೇಳಿಕೆಗಳನ್ನು ದಾಖಲೆ ಮಾಡಿರಲಿಲ್ಲ, ಇವತ್ತು ಮತ್ತೊಂದಿಷ್ಟು ವಿಚಾರಗಳನ್ನು ಕೇಳಿದ್ದಾರೆ, ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಗಂಗರಾಜು ಮಾತಾಡಿದ್ದಾರೆ. ಸುಮಾರು 1:37 ನನಗೆ ಇಡಿ ಕಚೇರಿಯಿಂದ ಕರೆ ಬಂತೆ. ಆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸರ್, ಇದೆ ಲಾಸ್ಟ್ ಟೈಮ್ ನಾನು ಬಂದಾಗ ನಂದು ಇದಾಗಿರಲಿಲ್ಲ, ಹೇಳಿಕೆ ದಾಖಲು ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಜೊತೆಗೆ ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಯಾವ್ಯಾವುದು ಪೂರಕ ದಾಖಲೆಗಳು ನನ್ನಲ್ಲಿದ್ದವಂಥ ಹಲವಾರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡಿದ್ರು. ಈಗ ಮತ್ತೆ ನಾನು ವಿಚಾರಣೆ ನನ್ನ ಹೇಳಿಕೆ ಆಗಬೇಕಾಗುತ್ತಲ್ಲ, ಹಾಗಾಗಿ ಮತ್ತೆ ಫರ್ದರ್ ಏನೋ ಡಾಕ್ಯುಮೆಂಟು ಇದನ್ನೇನಾದ್ರು ಡಾಕ್ಯುಮೆಂಟ್ ಇದನ್ನು ತೊಗೊಂಡು ಬನ್ನಿ, ನಿಮ್ಮಲ್ಲಿರೋ ದಾಖಲೆಗಳೆಲ್ಲ ತೊಗೊಂಡ್ಬಂದು ಅಂತ ಹೇಳಿದ್ರು. ಸರ್, ಹಾಗಾಗಿ ನಾನು ಬಂದಿದ್ದೀನಿ. ಸರ್, ಒಂದು ಬ್ಯಾಗ್ ಎಷ್ಟು ದಾಖಲೆ ತಂದಿರಾ? ಏನೇನೆಲ್ಲ ಇದೆ ಸರ್? ಅದರಲ್ಲಿ ಇದೆ ಮೂಡ 50-50 ಹಗರಣದ್ದು ಇರ್ಬೋದು, ಇಲ್ಲ ಅಂದರೆ ಬದಲಿ ನಿವೇಶನ ಹಗರಣ ಇರ್ಬೋದು, ಮತ್ತು ಹಲವಾರು ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳೆಲ್ಲ ಅವು. ಹಾಗಾಗಿ ಕೇವಲ ಸಿಎಂ ಅವರ ಫ್ಯಾಮಿಲಿಗೆ ಬಂದಿರೋ ಸೈಟ್ಗಳ ಬಗ್ಗೆ ಮಾತ್ರ ಅಥವಾ ಒಟ್ಟಾರೆಯಾಗಿ ಸೈಟ್ಗಳ ಹಂಚಿಕೆ ಬಗ್ಗೆ ನಮ್ಮ ಆಪಾದನೆ, ನಮ್ಮ ದೂರು ಬರೀ ಸಿಎಂ ವಿರುದ್ಧದ ಅಷ್ಟೇ ಅಲ್ಲ, ಮೂಡಾದಲ್ಲಿ ನೆಗೆದಿದ್ದು 5,000 ಕೋಟಿಗೂ ಅಧಿಕ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತಗೊಂಡ್ಬಂದಿದ್ದೀವಿ. ಸಿಎಂ ಅವ್ರದ್ದು ಅದು ಒಂದು ಅಕ್ರಮ ಇರ್ಬೋದು, ಅದೊಂದು 20 ಕೋಟಿ ಇರ್ಬೋದು ಅಷ್ಟೇ. ಆದರೆ 5,000 ಕೋಟಿ ಹಗರಣ ಆಗಿರೋದ್ರಿಂದ ಅದನ್ನು ಸಹ ತನಿಖೆ ಆಗಬೇಕು ಮತ್ತು ಅಂತ ಹೇಳಿಬಿಟ್ಟು ಅದೊಂದು ಮಾಹಿತಿ ಕೊಡಕ್ಕೆ ಬಂದಿದ್ದೀವಿ ಎಲ್ಲದೂ. ಮತ್ತು ಈ ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ ಹೇಳಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದ್ರು. 1,000 ಪುಟದಷ್ಟು ವರದಿ ಕೊಟ್ಟು, ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮೂಡ ಕಚೇರಿನ ದಾಳಿ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಇಡಿ ಬರೋದಕ್ಕಿಂತ ಮುಂಚೆನೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇಡಿ ತನ್ನ ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ. ಇವತ್ತು ಗಂಗರಾಜು ಅವರನ್ನ ಕರೆಯೋದಕ್ಕೆ, ಇವತ್ತು ದಾಖಲೆಗಳನ್ನು ಕೇಳೋದಕ್ಕೆ ಕಾರಣ ಏನು? ಏನೇನು ದಾಖಲೆಗಳನ್ನು ಕೇಳಿದ್ರು? ಇವತ್ತು ಇಡಿ ಕಚೇರಿಯಲ್ಲಿ ಏನೇನಾಯಿತು ವೀರೇಶ್? ಖಂಡಿತ ಪ್ರಣತ್, ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ದಾಖಲೆಗಳು ಕೂಡ ಏನೋ ಒಂದು ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಮತ್ತು ಏನು RTI ಕಾರ್ಯಕರ್ತ ಹೇಳಿಕೆ ಆಧಾರದ ಮೇಲೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ ಏನು ದೂರು ಕೊಟ್ಟಿದ್ದಂಥ ಗಂಗರಾಜು ಅವರು ಕೂಡ ಈ ಹಿಂದೆ ಕೂಡ ಏನು ದಾಖಲಾತಿಗಳ ಸಮೇತ ಏನು ಇಡಿ ಕಚೇರಿಗೆ ಬಂದು ಕಳೆದ 9 ಗಂಟೆಗಳ ಕಾಲ ಏನು ಒಂದು ವಿಚಾರಣೆ ಎದುರಿಸಿದ್ರು. ಮತ್ತು ವಿಚಾರಣೆ ವೇಳೆಯಲ್ಲಿ ನನಗೆ ಸಿಕ್ಕಂಥ ದಾಖಲೆಗಳು ಆಗಿರ್ಬೋದು ಮತ್ತು ಬ್ಯಾಂಕಿನ ವಹಿವಾಟು ಆಗಿರ್ಬೋದು ಎಲ್ಲವನ್ನೂ ದಾಖಲೆಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳಿಗೆ ನಾನು ನೀಡಿರುವಂಥದ್ದು. ಮತ್ತು ಈಗಾಗಲೇ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತು ಈ ಹಿಂದೆ ನಡೆದಿರುವಂತಹ ಹಗರಣಗಳೇ ಆಗಿರ್ಬೋದು ಮತ್ತು 50-50 ಅನುಪಾತದಲ್ಲಿ ಏನು ಯಾವ ರೀತಿ ಹಗರಣ ನಡೆದಿತ್ತು ಅನ್ನೋದ್ರ ಬಗ್ಗೆ ದಾಖಲೆ ಸಮೇತ ನಾನು ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಕರೆದ್ರೆ ನಾನು ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಮತ್ತು ಇಡಿ ಅಧಿಕಾರಿಗಳು ನಿನ್ನೆ ಕೂಡ ಏನು ಗಂಗರಾಜುಗೆ RTI ಕಾರ್ಯಕರ್ತ ಗಂಗರಾಜುಗೆ ಏನೋ ಒಂದು ಕಾಲ್ ಮಾಡಿ ಮತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿ ಅಂತ ಏನೋ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಇವತ್ತು ಮತ್ತೆ 11 ಗಂಟೆಗೆ ಏನೋ ಒಂದು ಇಡಿ ಕಚೇರಿಗೆ ಬಂದಿರುವಂಥದ್ದು. ಮತ್ತು ಈಗಾಗಲೇ ಬ್ಯಾಗ್ ಸಮೇತ ಅಂದರೆ ಸಾಕಷ್ಟು ದಾಖಲೆಗಳನ್ನು ಬ್ಯಾಗ್ ಸಮೇತ ತೆಗೆದುಕೊಂಡು ಬಂದು ಇಡಿ ಕಚೇರಿಗೆ ಹಾಜರಾಗಿರುವಂಥದ್ದು. ಮತ್ತು ವಿಚಾರಣೆ ವೇಳೆಯಲ್ಲಿ ಏನು ಅವರು ಕೂಡ ಒಂದು ಸ್ಪಷ್ಟವಾಗಿ ನೀಡಿರುವಂಥದ್ದು, ಯಾಕಂದ್ರೆ ಬಹುಕೋಟಿ ಹಗರಣದಲ್ಲಿ ಈಗಾಗಲೇ ಯಾವ ರೀತಿ ಹಗರಣ ಆಗಿದೆ ಮತ್ತು ಮೂಡ ಹಗರಣಕ್ಕೆ ಒಂದ್ ಕಡೆ ಆದರೆ ಸಿಎಂ ಸೈಟ್ ವಿಚಾರವಾಗಿ ಎಷ್ಟು ಹಗರಣ ಆಗಿದೆ ಇವೆಲ್ಲವೂ ದಾಖಲಾತಿಗಳು ಕೂಡ ಇದಾವೆ. ಸುಮಾರು 5,000 ಕೋಟಿಯಷ್ಟು ಒಂದು ಹಗರಣ ನಡೆದಿದೆ ಅನ್ನೋ ಆರೋಪ ಕೂಡ ಇತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಕೂಡ ನನ್ನ ಕಡೆ ಇದಾವೆ. ಹೀಗಾಗಿ ನಾನು ಇಡಿ ಕಚೇರಿಗೆ ಬಂದು ದಾಖಲೆಗಳನ್ನು ನೀಡಿದ್ದೀನಿ. ಮುಂದಿನ ರೀತಿ ಯಾವ ರೀತಿ ತನಿಖೆಗೆ ಬೇಕು ಅನ್ನೋ ಎಲ್ಲಾ ರೀತಿ ಸಹಕಾರ ನೀಡ್ತೀನಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಗಂಗರಾಜು ಹೇಳಿರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.